ಇವತ್ತಿನ ರೇಟ್ಸ್ ಆ್ಯಸ್ ಆಫ್ ಟುಡೇ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಲು ಅಂದರೆ 120 ಲೀಟರ್ಸು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದರ ಬೆಲೆ $59 ಇದೆ. $1 ಬೆಲೆ $86. ಅಂದರೆ 120 ಲೀಟರು ಇಂಟು 59 ಇಂಟು 86 ಗುಣಿಸಿದ್ರೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ ನಮ್ಮ ಇಂಡಿಯನ್ ರುಪಿನಲ್ಲಿ $5,119 ಬೀಳುತ್ತೆ. ಅಂದರೆ ಒಂದು ಲೀಟರ್ಗೆ ಒರಿಜಿನಲ್ ಕಾಸ್ಟು ಒಂದು ಲೀಟರ್ಗೆ $42.65 ಬೀಳುತ್ತೆ. $42.60 ಇವತ್ತಿನ ಪ್ರಕಾರ $42.65 ಬೀಳುತ್ತೆ. ಅವರು 1 ಲೀಟರ್ ಪೆಟ್ರೋಲ್ನ ಸೇಲ್ ಮಾಡ್ತಾ ಇರುವಂಥದ್ದು ದೇಶಾದ್ಯಂತ $103. ಅಂದರೆ 1 ಲೀಟ್ರ್ ಪೆಟ್ರೋಲ್ಗೆ ಅವ್ರಿಗೆ ಪ್ರಾಫಿಟ್ ಬರುವಂಥದ್ದು 1 ಲೀಟ್ರ್ ಪೆಟ್ರೋಲ್ ಸೇಲ್ ಆದರೆ ಪ್ರಾಫಿಟ್ ಬರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ $60.35 ಅಪ್ರಾಕ್ಸಿಮೇಟಾಗಿ $60. ಒರಿಜಿನಲ್ ಕಾಸ್ಟು $42, ಸೇಲ್ ಮಾಡ್ತಾ ಇರುವಂಥದ್ದು $103, ಪ್ರಾಫಿಟ್ ಬರ್ತಾ ಇರುವಂಥದ್ದು $60 ಪೆಟ್ರೋಲ್ಗೆ. ಸೈಲೆಂಟ್ ಆಗ್ತದೆ, ಪ್ರೆಸ್ ಮೀಟ್ ಮಾಡ್ತಾ ಇರೋದು RT ಆಫೀಸಲ್ಲಿ. ಡೀಸೆಲ್ಗೆ $91, $92 ಆಲ್ಮೋಸ್ಟು ಅವ್ರು ಸೇಲ್ ಮಾಡ್ತಾರೆ. ಅದರಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರುವಂಥ ಪ್ರಾಫಿಟ್ಟು $43. 1 ಲೀಟ್ರ್ ಡೀಸೆಲ್ ಸೇಲ್ ಮಾಡಿದ್ರೆ $43 ಬರುತ್ತೆ ಪ್ರಾಫಿಟ್ ಅವ್ರಿಗೆ. ಸೇಲ್ಸ್ ಟ್ಯಾಕ್ಸು 30% ಆಗ್ತಾವ್ರೆ, ವ್ಯಾಟು 22%, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು 7%, ಎಕ್ಸೈಸ್ ಡ್ಯೂಟಿ ಇವೆಲ್ಲವೂ ಸೇರಿ ಸುಮಾರು 60% ಅಷ್ಟು 65% ಅಷ್ಟು 1 ಲೀಟ್ರ್ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಆಗ್ತಾ ಇರುವಂಥ ವ್ಯವಸ್ಥೆ ಕೇಂದ್ರದವ್ರು ಇಟ್ಕೊಂಡವ್ರು. ನಾನು 2014 ಕಂಪೇರ್ ಮಾಡ್ತೀನಿ. ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಮಾರ್ಚ್ 2014ರಲ್ಲಿ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ ಅವತ್ತಿನ ದಿವಸ ಡಾಲರ್ಗೆ $105 ಇತ್ತು. $105 ಇತ್ತು. ಇವತ್ತು $59 ಇದೆ. ಅವತ್ತಿನ ದಿವಸ $1 ಬೆಲೆ $63 ಇತ್ತು. ಅಂದರೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ $6,659. ಇವತ್ತು $5,119, ಅದಕ್ಕಿಂತ ಕಮ್ಮಿ. $6,659 ಇದ್ದಾಗಲೇ ನಮಗೆ ನಾವು ಪೆಟ್ರೋಲ್ನ ಸೇಲ್ ಮಾಡ್ತಾ ಇದ್ದಿದ್ದಂಥದ್ದು $71, ಡೀಸೆಲ್ನ ಸೇಲ್ ಮಾಡ್ತಾ ಇದ್ದಿದ್ದು $55. ಪೆಟ್ರೋಲಿಂದ $15 ಲಾಭ ಬರ್ತಾಯಿತ್ತು, ಡೀಸೆಲಿಂದ $1.25 ಲಾಭ ಬರ್ತಾಯಿತ್ತು ಅಷ್ಟೇ. ಅವತ್ತಿನ ದಿವಸ ಗ್ಯಾಸಿನ ಬೆಲೆ $400 ಇತ್ತು, ಇವತ್ತು $950 ಆಗಿದೆ. $950ಕ್ಕೆ ಸೇಲ್ ಮಾಡ್ತಾವ್ರೆ. ಪೆಟ್ರೋಲು ಡೀಸೆಲ್ಲು ಗ್ಯಾಸ್ನಿಂದ ಇಲ್ಲಿವರೆಗೆ ಕಳೆದ 11 ವರ್ಷದಿಂದ ಅವರು ಸಂಪಾದನೆ ಮಾಡಿರುವಂಥದ್ದು ಕೇಂದ್ರದವರು ಸುಮಾರು 43 ಲಕ್ಷ ಕೋಟಿ. 43 ಲಕ್ಷ ಕೋಟಿಯಷ್ಟು ಹಣವನ್ನು, ಜನರ ಹಣವನ್ನು ಲೂಟಿ ಮಾಡಿರುವಂಥ ಕೀರ್ತಿ BJPಯವರು ಕೇಂದ್ರಕ್ಕೆ ಸೇರಿದ್ದಂಥದ್ದು. $2 ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲು ಡೀಸೆಲ್ನ ಜಾಸ್ತಿ ಮಾಡಿದ್ದಕ್ಕೆ ಜನಾಕ್ರೋಶ ಯಾತ್ರೆ ಹೊರತಾವ್ರೆ. ಅವರು ಜನಾಕ್ರೋಶ ಯಾತ್ರೆ ಶುರು ಮಾಡಿದ ದಿವಸನೇ ಕೇಂದ್ರದಿಂದ $2 ಪೆಟ್ರೋಲ್ ಜಾಸ್ತಿ ಮಾಡಿದ್ರು, $2 ಡೀಸೆಲ್ ಜಾಸ್ತಿ ಮಾಡಿದ್ರು, $50 ಗ್ಯಾಸ್ ಜಾಸ್ತಿ ಮಾಡಿದ್ರು. ಅದನ್ನು ನಾವು BJPಯವರು ಯಾವ ರೀತಿ ಸಮರ್ಥಿಸ್ಕೊತಾವ್ರೆ ಅಂದರೆ ದೇಶದ ಅಭಿವೃದ್ಧಿಗೋಸ್ಕರ ಜಾಸ್ತಿ ಮಾಡಿದ್ದಂತೆ. ನಾವು ಮಾಡಿದ್ದು $3 ಹಿಂದೆ ಜಾಸ್ತಿ ಮಾಡಿದ್ದು, ಈಗ $2 ಜಾಸ್ತಿ ಮಾಡಿದ್ವಿ. ಒಟ್ಟು 1 ಲೀಟ್ರ್ ಮೇಲೆ ನಮಗೆ ಪ್ರಾಫಿಟ್ ಬರ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ $7 ಅಷ್ಟೇ. ಅವ್ರಿಗೆ ಎಷ್ಟು ಬರ್ತಾಯಿದೆ? $63 ತಗೋತಾ ಇದ್ದೀರ ನೀವು, ಲೂಟಿ ಹೊಡಿತಾ ಇದ್ದೀರಲ್ಲ. ಅದನ್ನು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ಪಾಪ ಅವ್ರು ಯಾರೋ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಷಣ್ಮುಖಪ್ಪ ಇಡೀ ಜಿಲ್ಲಾದ್ಯಂತ ಪಾಪ ಬಂದು ಭಾಷಣಗಳು ಮಾಡ್ತಾ ಇರುವಂಥದ್ದು ನಾನು ಕಂಡೆ. ಷಣ್ಮುಖಪ್ಪನವರೇ, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಟೋಲ್ ಜಾಸ್ತಿ ಮಾಡಿದ್ರಲ್ಲ ಮೊನ್ನೆ ದಿವಸ, $150 ಇದ್ದಿದ್ದು $175 ಮಾಡಿದ್ರಲ್ಲ. $15, $20, $30 ಜಾಸ್ತಿ ಮಾಡಿದ್ರಲ್ಲ. ಇಲ್ಲಿಂದ ಬೆಂಗಳೂರಿಂದ, ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ $1,000 ಬೇಕು.
ಹೋಗಿ ವಾಪಸ್ ಬರುವಂಥದ್ದಕ್ಕೆ ಬರೀ ಟೋಲ್ ಫೀಸೇನೆ. ಷಣ್ಮುಖಪ್ಪನವರೇ, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡುವಂಥದ್ದು ಬದಲು ದಯಮಾಡಿ ಕೇಂದ್ರ ಸರ್ಕಾರದವರು ನಿಮಗೆ 55-60 ರೂಪಾಯಿ ಒಂದು ಡೀಸೆಲ್ 1 ಲೀಟ್ರ್ ಕೊಡಬೇಕು. ಅವರು ಲೆಕ್ಕ ನೋಡಿದ್ರೆ ಅವರು 93 ರೂಪಾಯಿಗೆ ಮಾರ್ತಾವ್ರಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡಿರಿ. 14ನೇ ತಾರೀಕಿಂದ ಲಾರಿ ಮುಷ್ಕರ 6 ಲಕ್ಷ ಲಾರಿಗಳು ಸ್ಥಗಿತ ಆಗೋತವೆ ಅಂತ ಹೇಳಿಕೆ ಕೊಟ್ಟಿದ್ರಿ. ಇರಲಿ, ಅದು ನಿಮ್ಮ ಹಕ್ಕಿದೆ, ಮಾಡಿ. ಯಾರ ವಿರುದ್ಧ ಅನ್ನುವಂಥ ದಯಮಾಡಿ ಸ್ಪಷ್ಟಪಡಿಸಿ. ರಾಜ್ಯ ಸರ್ಕಾರ 4 ರೂಪಾಯಿ 1 ಲೀಟ್ರ್ ಒಂದು ಹಾಲಿಗೆ ಜಾಸ್ತಿ ಚಾರ್ಜ್ ಮಾಡಿ ಅದನ್ನು ನಾವು ತಗೋತಾ ಇಲ್ಲ, ರೈತರು ಕೊಡ್ತಾ ಇದ್ದೀವಿ. ಬಿ ಜೆ ಪಿಯವರು ರೈತರು ವಿರುದ್ಧ ಇದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆಯಲ್ಲ.